ಹಾಯ್ ಗೆಳೆಯರೇ, ಅನಂತು BK ಎಜುಕೇಷನ್ ಯೂಟ್ಯೂಬ್ ಚಾನಲ್‌ಗೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ಮೇ 5 ಮತ್ತು 6ರ GK ಟುಡೇ ಕರೆಂಟ್ ಅಫೇರ್ಸ್ ಡೈಲಿ MCQ ಪ್ರಶ್ನೆಗಳನ್ನು ಕನ್ನಡದಲ್ಲಿ ನಾವು ನೋಡಲಿದ್ದೇವೆ. ಬನ್ನಿ ಗೆಳೆಯರೇ, ಮೊದಲನೇ ಪ್ರಶ್ನೆ ಯಾವುದಂತ ನೋಡೋಣ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವಂತಹ ಸ್ಮಾರ್ಟ್ ಸೂಪರ್ಸಾನಿಕ್ ಮಿಸೈಲ್ ಅಸಿಸ್ಟೆಡ್ ರಿಲೀಸ್ ಆಫ್ ಟಾರ್ಪಿಡೋ ವ್ಯವಸ್ಥೆಯನ್ನು ಯಾವ ಸಂಸ್ಥೆಯು ಅಭಿವೃದ್ಧಿಪಡಿಸಿದೆ ಅಂತ ಪ್ರಶ್ನೆಯನ್ನು ಕೇಳಿದಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ DRDO ಸರಿಯಾದ ಉತ್ತರ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಮೇ 1, 2024ರಂದು ಒಡಿಶಾ ಕರಾವಳಿಯ ಡಾಕ್ಟರ್ APJ ಅಬ್ದುಲ್ ಕಲಾಂ ದ್ವೀಪದಿಂದ ಸೂಪರ್ಸಾನಿಕ್ ಮಿಸೈಲ್ ಅಸಿಸ್ಟೆಡ್ ರಿಲೀಸ್ ಆಫ್ ಟಾರ್ಪಿಡೋ ಸಿಸ್ಟಮ್ನ ಯಶಸ್ವಿ ಪರೀಕ್ಷೆಯನ್ನು ನಡೆಸಿತು. ಈ ಪರೀಕ್ಷೆಯು ಸಮಿತಿಯು ಪ್ರತ್ಯೇಕತೆ ಮತ್ತು ವೇಗ ನಿಯಂತ್ರಣದಂತಹ ಸುಧಾರಿತ ಕಾರ್ಯವಿಧಾನಗಳನ್ನು ಮೌಲ್ಯೀಕರಿಸಿದೆ. ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಮತ್ತು DRDO ಮುಖ್ಯಸ್ಥರಾದಂತಹ ಡಾಕ್ಟರ್ ಸಮೀರ್ ವಿ ಕಾಮತ್ ಸ್ಮಾರ್ಟ್ ತಂಡವನ್ನು ಶ್ಲಾಘಿಸಿದರು. ಸ್ಮಾರ್ಟ್ ಭಾರತೀಯ ನೌಕಾಪಡೆಯ ಜಲಾಂತರ್ಗಾಮಿ ವಿರೋಧಿ ಸಾಮರ್ಥ್ಯಗಳನ್ನು ಹೆಚ್ಚಿಸುವ ಮುಂದಿನ ಹಗುರವಾದ ಟಾರ್ಪಿಡೋ ವಿತರಣಾ ವ್ಯವಸ್ಥೆಯಾಗಿದ್ದು, 643 ಕಿಲೋಮೀಟರ್ ವ್ಯಾಪ್ತಿಯೊಂದಿಗೆ ಸೂಪರ್ಸಾನಿಕ್ ಕ್ಷಿಪಣಿ ವಾಹಕ ಮತ್ತು 20 ಕಿಲೋಮೀಟರ್ ಹಗುರವಾದ ಟಾರ್ಪಿಡೋವನ್ನು ಇದು ಒಳಗೊಂಡಿರುವಂಥದ್ದು. ಹೌದಾ? ಇನ್ನು ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ಕಾರ್ಮಿಕ ದಿನ 2024ರ ಥೀಮ್ ಏನು ಅಂತ ಪ್ರಶ್ನೆಯನ್ನು ಕೇಳಿದಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬದಲಾಗುತ್ತಿರುವ ವಾತಾವರಣದಲ್ಲಿ ಕೆಲಸದಲ್ಲಿ ಸುರಕ್ಷತೆ ಮತ್ತು ಆರೋಗ್ಯವನ್ನು ಖಚಿತಪಡಿಸಿಕೊಳ್ಳುವುದು ಈ ವರ್ಷದ ಥೀಮ್ ಆಗಿರ್ತದೆ. ಹೌದಾ? ಇನ್ನು ಅಂತಾರಾಷ್ಟ್ರೀಯ ಕಾರ್ಮಿಕ ದಿನವನ್ನು ಪ್ರತಿ ವರ್ಷ ಮೇ 1ರಂದು ಆಚರಿಸಲಾಗ್ತದೆ. ಕಾರ್ಮಿಕ ಚಳವಳಿಯ ಕೊಡುಗೆಗಳನ್ನು ಗೌರವಿಸಲು ಭಾರತ ಸೇರಿದಂತೆ ವಿಶ್ವದಾದ್ಯಂತ ಇದನ್ನು ಆಚರಣೆ ಮಾಡ್ತಾರೆ. ಇನ್ನು ನೆನಪಿರಲಿ, 1886ರ ಚಿಕಾಗೋ ಕಾರ್ಮಿಕ ಮುಷ್ಕರದಿಂದ 8 ಗಂಟೆಗಳ ಕೆಲಸದ ದಿನದ ಬೇಡಿಕೆಯಿಂದ ಇದು ಹುಟ್ಟಿಕೊಂಡಿತು. ಇದು ಹೇಮಾರ್ಕೆಟ್ ಘಟನೆಯ ನಂತರ ಮಹತ್ವವನ್ನು ಪಡೆಯಿತು. 1889ರಲ್ಲಿ 20 ರಾಷ್ಟ್ರಗಳ ನಾಯಕರು ಇದನ್ನು ಅಂತಾರಾಷ್ಟ್ರೀಯ ಕಾರ್ಮಿಕ ದಿನ ಎಂದು ಸ್ಥಾಪಿಸಿದರು. ಇನ್ನು 2024ರ ಥೀಮ್ ಏನಾಗಿದೆ ಅಂದರೆ, ಹವಾಮಾನ ಬದಲಾವಣೆಯ ನಡುವೆ ಕೆಲಸದ ಸ್ಥಳದ ಸುರಕ್ಷತೆ ಮತ್ತು ಆರೋಗ್ಯದ ಮೇಲೆ ಕೇಂದ್ರೀಕರಿಸುತ್ತದೆ. ಜಾಗತಿಕವಾಗಿ ಕಾರ್ಮಿಕರು ಎದುರಿಸುತ್ತಿರುವ ಸವಾಲುಗಳನ್ನು ಇದು ಹೇಳುವಂಥದ್ದಾಗಿರ್ತದೆ. ಹೌದಾ? ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಭಾರತದಲ್ಲಿ ತೇಲುವ ಸೌರಶಕ್ತಿ ತಂತ್ರಜ್ಞಾನವನ್ನು ಅಳವಡಿಸಲು ನಾರ್ವೇಜಿಯನ್ ಸಂಸ್ಥೆಯೊಂದಿಗೆ ಇತ್ತೀಚೆಗೆ ಯಾವ ಭಾರತೀಯ ಕಂಪನಿಯು MOUಗೆ ಸಹಿಯನ್ನು ಹಾಕಿದೆ ಅಂತ ಪ್ರಶ್ನೆಯನ್ನು ಕೇಳಿದಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ NHPC ಲಿಮಿಟೆಡ್. NHPC ಲಿಮಿಟೆಡ್ ಭಾರತದ ಪ್ರಮುಖ ಜಲ ವಿದ್ಯುತ್ ಡೆವಲಪರ್. ತೇಲುವ ಸೌರ ಪರಿಹಾರಗಳಲ್ಲಿ ಪರಿಣಿತಿ ಹೊಂದಿರುವ ನಾರ್ವೇಜಿಯನ್ ಟೆಕ್ ಸಂಸ್ಥೆಯಾದಂತಹ ಓಷನ್ ಸನ್ ಜೊತೆಗೆ ತಿಳುವಳಿಕೆ ಒಪ್ಪಂದಕ್ಕೆ ಸಹಿಯನ್ನು ಹಾಕಿದೆ. ಹೈಡ್ರೋ ಎಲಾಸ್ಟಿಕ್ ಮೆಂಬರೇನ್ಗಳನ್ನು ಬಳಸಿಕೊಂಡು ಓಷನ್ ಸನ್ ನವೀನ ತೇಲುವ ಸೌರ ತಂತ್ರಜ್ಞಾನವನ್ನು ನಿಯೋಜಿಸುವಲ್ಲಿ ಜಂಟಿ ಉದ್ಯಮಗಳನ್ನು ಅನ್ವಯಿಸಲು ಇರುವಂತಹ ಗುರಿಯನ್ನು ಈ ಒಪ್ಪಂದವು ಹೊಂದಿರುವಂಥದ್ದು. ಇನ್ನು ಸುಸ್ಥಿರ ಅಭಿವೃದ್ಧಿ ಮತ್ತು ನವೀಕರಿಸಬಹುದಾದ ಶಕ್ತಿಯ ವಿಸ್ತರಣೆಗೆ NHPCಯ ಬದ್ಧತೆಯನ್ನು ಈ ಪಾಲುದಾರಿಕೆಯ ಮೂಲಕ ಬಲಪಡಿಸಲಾಗಿದೆ. ಸೌರ, ಗಾಳಿ ಮತ್ತು ಹಸಿರು ಹೈಡ್ರೋಜನ್ ಯೋಜನೆಗಳಿಗೆ ಅದರ ಪೋರ್ಟ್ಫೋಲಿಯೋ ವೈವಿಧ್ಯೀಕರಣದೊಂದಿಗೆ ಹೊಂದಾಣಿಕೆಯಾಗುವಂಥದ್ದು. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಭಾರತ ಮತ್ತು ಕ್ರೊಯೇಷಿಯಾ ಯಾವ ಸ್ಥಳದಲ್ಲಿ ಭಾರತ ಮತ್ತು ಕ್ರೊಯೇಷಿಯಾ ಯಾವ ಸ್ಥಳದಲ್ಲಿ ವಿದೇಶಾಂಗ ಕಚೇರಿಯ ಸಮಾಲೋಚನೆಯ 11ನೆಯ ಅಧಿವೇಶನವನ್ನು ನಡೆಸಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ನವದೆಹಲಿ. ಭಾರತ ಮತ್ತು ಕ್ರೊಯೇಷಿಯಾ ತಮ್ಮ 11ನೇ ವಿದೇಶಾಂಗ ಕಚೇರಿಯ ಸಮಾಲೋಚನೆಗಳನ್ನು ನವದೆಹಲಿಯಲ್ಲಿ ಕರೆದಿವೆ. ವ್ಯಾಪಾರ, ರಕ್ಷಣೆ, ವಿಜ್ಞಾನ, ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿಯಲ್ಲಿ ದ್ವಿಪಕ್ಷಗಳ ಸಂಬಂಧಗಳ ವರ್ಧನೆಗೆ ಒತ್ತು ನೀಡುವ ಚರ್ಚೆಗಳು, ಪ್ರಾದೇಶಿಕ ಮತ್ತು ಜಾಗತಿಕ ಕಾಳಜಿಗಳನ್ನು ಒಳಗೊಂಡಿರುವಂಥದ್ದು. ಸಾಂಸ್ಕೃತಿಕ ಮತ್ತು ಜನರಿಂದ ಜನರ ವಿನಿಮಯವನ್ನು ಒತ್ತಿ ಹೇಳಲಾಯಿತು. ಭಾರತದ ಕಾರ್ಯದರ್ಶಿಯಾದಂತಹ ಪವನ್ ಕಪೂರ್ ಮತ್ತು ಕ್ರೊಯೇಷಿಯಾದ ಮಹಾನಿರ್ದೇಶಕರಾದಂಥ ಡಾಕ್ಟರ್ ಪೀಟರ್
ಮಿಹಿಟೋ ಆಯಾ ನಿಯೋಗಗಳ ನೇತೃತ್ವವನ್ನು ವಹಿಸಿದ್ದರು. ಭಾರತ ಮತ್ತು ಇಒ ಮುಕ್ತ ವ್ಯಾಪಾರ ಒಪ್ಪಂದದ ಸಕಾಲಿಕ ತೀರ್ಮಾನಕ್ಕೆ ಒತ್ತು ನೀಡುವ ಮೂಲಕ ಅಂತಾರಾಷ್ಟ್ರೀಯ ಸಹಕಾರದ ಬಗ್ಗೆ ಕೂಡ ಇಲ್ಲಿ ಚರ್ಚೆಯನ್ನು ಮಾಡಲಾಯಿತು. ಇನ್ನು ಮುಂದಿನ ಪ್ರಶ್ನೆ, ರುವಂಗ್ ಜ್ವಾಲಾಮುಖಿಯು ಇತ್ತೀಚೆಗೆ ಸ್ಫೋಟದಿಂದಾಗಿ ಸುದ್ದಿಯಲ್ಲಿ ಕಾಣಿಸಿಕೊಂಡಿದೆ. ಇದು ಯಾವ ದೇಶದಲ್ಲಿ ಇದೆ ಅಂತ ಪ್ರಶ್ನೆಯನ್ನು ಕೇಳಿದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಇಂಡೋನೇಷ್ಯಾ. ಇಂಡೋನೇಷ್ಯಾದ ಮೌಂಟ್ ರುವಾಂಗ್ ಜ್ವಾಲಾಮುಖಿಯು ಅನೇಕ ಬಾರಿ ಸ್ಫೋಟಿಸಿತು. ಸಂಭಾವ್ಯ ಸುನಾಮಿ ಅಪಾಯಗಳ ಕಾರಣದಿಂದ ಹೆಚ್ಚಿನ ಏರಿಕೆಯ ಮಟ್ಟವನ್ನು ಮತ್ತು ಸಾವಿರಾರು ಜನರನ್ನು ಸ್ಥಳಾಂತರಿಸುವ ಆದೇಶಗಳನ್ನು ಪ್ರೇರೇಪಿಸಿತು. ದೇಶದ ಜ್ವಾಲಾಮುಖಿ ಏಜೆನ್ಸಿಯು ಈ ತಿಂಗಳ 1/2 ಸ್ಫೋಟಗಳ ನಂತರ ಬೆದರಿಕೆಯು ಮುಂದುವರಿಯುತ್ತಿದೆ ಎಂದು ಎಚ್ಚರಿಸಿದೆ. ಇದು 6,000ಕ್ಕೂ ಹೆಚ್ಚು ವ್ಯಕ್ತಿಗಳನ್ನು ಸ್ಥಳಾಂತರಿಸಲು ಕಾರಣವಾಗಿದೆ. ಹೌದಾ, ಇದು ಎಲ್ಲಿದು? ಇಂಡೋನೇಷ್ಯಾ ದೇಶದಲ್ಲಿ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ಐಐಟಿ ತನ್ನ ವೆಚ್ಚ ಪರಿಣಾಮಕಾರಿ ಇನ್ವರ್ಟರ್ಗಾಗಿ ಪೇಟೆಂಟ್ ಅನ್ನು ನೀಡಿದೆ? ಯಾವ ಐಐಟಿಯು ವೆಚ್ಚ ಪರಿಣಾಮಕಾರಿ ಇನ್ವರ್ಟರ್ಗಾಗಿ ಪೇಟೆಂಟ್ ಅನ್ನು ನೀಡಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಐಐಟಿ ಪಾಟ್ನಾ. ಸರಿಯಾದ ಉತ್ತರ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಪಾಟ್ನಾ ತನ್ನ ಹಗುರವಾದ ಕಾಂಪ್ಯಾಕ್ಟ್ ಇನ್ವರ್ಟರ್ಗೆ ಪೇಟೆಂಟ್ ಅನ್ನು ಪಡೆದುಕೊಂಡಿದೆ. ಇದನ್ನು ಸ್ಟಾರ್ಟ್ಅಪ್ ಸ್ಕೀಮ್ ಪೋರ್ಟಲ್ ಪವರ್ ಟೆಕ್ನಾಲಜಿ ಅಡಿಯಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಆವಿಷ್ಕಾರವು ಬ್ಯಾಟರಿ ಮತ್ತು ಇನ್ವರ್ಟರ್ನ ಒಂದು ಘಟಕಕ್ಕೆ ಸಂಯೋಜಿಸುತ್ತದೆ. ತೂಕವನ್ನು 80% ಕಡಿಮೆ ಮಾಡುತ್ತದೆ. 5 ಯುವ ವಿಜ್ಞಾನಿಗಳು ಇದನ್ನು ವಿನ್ಯಾಸಗೊಳಿಸಿದ್ದಾರೆ ಮತ್ತು ಎಕೆ ಠಾಕೂರ್ ಅವರ ಮಾರ್ಗದರ್ಶನದಲ್ಲಿ ಇದು ಸುಧಾರಿತ ಬ್ಯಾಟರಿ ಬಾಳಿಕೆಯೊಂದಿಗೆ ಶುದ್ಧ ಶಕ್ತಿ ಉತ್ಪಾದನೆಗೆ ಭರವಸೆಯನ್ನು ನೀಡುವಂಥದ್ದಾಗಿದೆ. ಪೇಟೆಂಟ್ ಐಐಟಿಪಿಯ ಹಕ್ಕುಸ್ವಾಮ್ಯವನ್ನು 20 ವರ್ಷಗಳವರೆಗೆ ಖಾತ್ರಿಪಡಿಸುತ್ತದೆ. ಮುಂದಿನ ತಿಂಗಳಿನಿಂದ ವಾಣಿಜ್ಯ ಬಳಕೆಗೆ ಅನುಕೂಲವಾಗುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಭಾರತೀಯ ಸೇನೆ ಮತ್ತು ಪುನೀತ್ ಬಾಲನ್ ಗ್ರೂಪ್ ಭಾರತದ ಮೊದಲ ಸಂವಿಧಾನ ಉದ್ಯಾನವನವನ್ನು ಯಾವ ನಗರದಲ್ಲಿ ತೆರೆಯಲು ಸಹಕರಿಸಿವೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಪುಣೆ. ಸರಿಯಾದ ಉತ್ತರ. ಪುಣೆಯ ಸಂವಿಧಾನದ ಉದ್ಯಾನವನವನ್ನು ಉದ್ಘಾಟಿಸಲು ಭಾರತೀಯ ಸೇನೆ ಮತ್ತು ಪುನೀತ್ ಬಾಲನ್ ಗುಂಪು ಕೈಜೋಡಿಸಿತು. ಲೆಫ್ಟಿನೆಂಟ್ ಜನರಲ್ ಅಜಯ್ ಕುಮಾರ್ ಸಿಂಗ್ ಸಮಾರಂಭದ ನೇತೃತ್ವವನ್ನು ವಹಿಸಿದ್ದರು. 2047ರ ವೇಳೆಗೆ ಭಾರತದ ಪ್ರಗತಿಗಾಗಿ ನಾಗರಿಕ ಸಾಂವಿಧಾನಿಕ ಕರ್ತವ್ಯಗಳನ್ನು ಇಲ್ಲಿ ಹೇಳಲಾಗಿದೆ. ಅವರು ಭಾರತೀಯ ಸಂವಿಧಾನದ ಜಾಗತಿಕ ಪ್ರಾಮುಖ್ಯತೆಯನ್ನು ತೋರಿಸಿದರು. ಇದು ಮೂಲಭೂತ ಹಕ್ಕುಗಳನ್ನು ಭದ್ರಪಡಿಸುತ್ತದೆ ಮತ್ತು ಮೂಲಭೂತ ಕರ್ತವ್ಯಗಳನ್ನು ಹೇಳುತ್ತದೆ. ಈ ಹಕ್ಕುಗಳು ಮತ್ತು ಜವಾಬ್ದಾರಿಗಳನ್ನು ಅರ್ಥ ಮಾಡಿಕೊಳ್ಳುವುದು ಭಾರತದ ಅಭಿವೃದ್ಧಿಗೆ ಪ್ರಮುಖವಾಗಿದೆ ಎಂದು ಇಲ್ಲಿ ಹೇಳಲಾಯಿತು. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಂತಹ ಅಂಟಾರೆಸ್ ಎಂದರೇನು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಕೆಂಪು ಸೂಪರ್ಜೆಂಟ್ ನಕ್ಷತ್ರ. ಸರಿಯಾದ ಉತ್ತರ. ಬೆಂಗಳೂರು ಮೂಲದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಸ್ಕಾರ್ಪಿಯಸ್ ನಕ್ಷತ್ರಪುಂಜದಲ್ಲಿನ ಬೃಹತ್ ಕೆಂಪು ಸೂಪರ್ಜೆಂಟ್ ನಕ್ಷತ್ರವಾದ ಅಂಟಾರೆಸ್ನ ಮುಂದೆ ಚಂದ್ರ ಹಾದು ಹೋಗುವುದನ್ನು ದಾಖಲಿಸಲಾಗಿದೆ. ಅಂಟಾರೆಸ್ ಸೂರ್ಯನಿಗಿಂತ 10,000 ಪಟ್ಟು ಪ್ರಕಾಶಮಾನವಾಗಿದೆ. ಅದರ ವ್ಯಾಸ 700 ಪಟ್ಟು ಹೆಚ್ಚು ಮತ್ತು 600 ಬೆಳಕಿನ ವರ್ಷಗಳ ದೂರದಲ್ಲಿದೆ. ಅದರ ಗಾತ್ರದ ಹೊರತಾಗಿಯೂ ಅಂಟಾರೆಸ್ ಕಡಿಮೆ ಸಾಂದ್ರತೆ ಮತ್ತು ತಾಪಮಾನವನ್ನು ಹೊಂದಿದೆ. ಸುಮಾರು 6,100 ಡಿಗ್ರಿ ಫ್ಯಾಟ್ ಅಂದರೆ 3,400 ಡಿಗ್ರಿ ಸೆಲ್ಸಿಯಸ್ ಇದು ಕೆಚ್ಚಲು ಬಣ್ಣವನ್ನು ನೀಡುತ್ತದೆ. ಕೆಂಪು ಸೂಪರ್ಜೆಂಟ್ಗಳು ದೊಡ್ಡದಾಗಿರುತ್ತವೆ. ತಂಪಾದ ನಕ್ಷತ್ರಗಳು ತಮ್ಮ ಜೀವನದ ಅಂತ್ಯವನ್ನು ಸಮೀಪಿಸುತ್ತವೆ. ಹೆಚ್ಚು ಪ್ರಕಾಶಮಾನವಾಗಿರುತ್ತವೆ ಆದರೆ ಕಡಿಮೆ ಮೇಲ್ಮೈ ತಾಪವನ್ನು ಹೊಂದಿರುತ್ತವೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸೆಕ್ಯೂರಿಟೀಸ್ ಮೇಲ್ಮನವಿ ನ್ಯಾಯಮಂಡಳಿಯ ಸ್ಯಾಟ್ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ದಿನೇಶ್ ಕುಮಾರ್. ಸರಿಯಾದ ಉತ್ತರ. ನ್ಯಾಯಮೂರ್ತಿ ನಿವೃತ್ತ ದಿನೇಶ್ ಕುಮಾರ್ ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ದಿನೇಶ್ ಕುಮಾರ್ ಅವರು ಕರ್ನಾಟಕ ಹೈಕೋರ್ಟ್ನ ಮಾಜಿ ಮುಖ್ಯ ನ್ಯಾಯಮೂರ್ತಿ ಸೆಕ್ಯೂರಿಟೀಸ್ ಮೇಲ್ಮನವಿ ನ್ಯಾಯಮಂಡಳಿಯ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ಡಿಸೆಂಬರ್ 2023ರಲ್ಲಿ ನ್ಯಾಯಮೂರ್ತಿ ತರುಣ್ ಅಗರ್ವಾಲ್ ರವರ ನಿವೃತ್ತಿಯಿಂದ 4 ತಿಂಗಳಲ್ಲಿ ಖಾಲಿ ಇದ್ದ ಹುದ್ದೆಯನ್ನು ಈಗ ಭರ್ತಿ ಮಾಡಲಾಗಿದೆ. ಇನ್ನು ಸೆಬಿ ಕಾಯ್ದೆ
1992ರಲ್ಲಿ ಸ್ವಾಯತ್ತ ಸಂಸ್ಥೆಯಾದ ಸ್ಯಾಟ್, ಸೆಬಿ, ಫೆರೆಡಾ ಮತ್ತು ಐಆರ್ಡಿಎಐ ನಂತಹ ಹಣಕಾಸು ನಿಯಂತ್ರಕಗಳ ಆದೇಶಗಳ ವಿರುದ್ಧ ಮೇಲ್ಮನವಿಗಳನ್ನು ಆಲಿಸುತ್ತದೆ. ಇದು ಹೈಕೋರ್ಟ್ಗಳ ಹೊರಗೆ ಮೇಲ್ಮನವಿ ಪ್ರಕ್ರಿಯೆಗಳನ್ನು ಸುಗಮಗೊಳಿಸುವ ಗುರಿಯನ್ನು ಹೊಂದಿದೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವಂತಹ ರೆಡ್ ಕೊಲಂಬಸ್ ಸಂಸ್ಕರಣಾ ಕ್ರಿಯಾ ಯೋಜನೆಯು ಯಾವ ಸಂಸ್ಥೆಯ ಉಪಕ್ರಮವಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ IUCN. ಹೊಸ ಅಧ್ಯಯನವು ಉಷ್ಣವಲಯದ ಅರಣ್ಯ ಸಂರಕ್ಷಣೆ ಪ್ರಮುಖವಾಗಿ ಕೆಂಪು ಕೊಲಂಬಸ್ ಅನ್ನು ತೋರಿಸುತ್ತದೆ. ಆಫ್ರಿಕಾದ್ಯಂತ ಪ್ರಭಾವಿತವಾಗಿವೆ. ಅವು ಪ್ರಮುಖ ಜೀವ ವೈವಿಧ್ಯ ಸೂಚಕಗಳು ಮತ್ತು ಜಾಗತಿಕವಾಗಿ 2 ಪ್ರಮುಖ ಸೀಮಿಯನ್ ಗುಂಪುಗಳಲ್ಲಿ ಒಂದಾಗಿದೆ. ಬೇಟೆ ಆಡುವಿಕೆ ಮತ್ತು ಆವಾಸ ಸ್ಥಾನದ ನಷ್ಟದಿಂದಾಗಿ ಅಳಿವಿನಂಚಿನಲ್ಲಿದೆ. ಅರ್ಧಕ್ಕಿಂತ ಹೆಚ್ಚು ಅಳಿವಿನಂಚಿನಲ್ಲಿರುವ ಅಥವಾ ತೀವ್ರವಾಗಿ ಅಪಾಯದಲ್ಲಿವೆ. IUCN ನೇತೃತ್ವದ ರೆಡ್ ಕೊಲಂಬಸ್ ಕನ್ವೆನ್ಷನ್ ಆಕ್ಷನ್ ಪ್ಲಾನ್ ಅವುಗಳ ಸಂರಕ್ಷಣೆಗೆ ಆದ್ಯತೆಯ ನೀಡುವ ಗುರಿಯನ್ನು ಇದು ಹೊಂದಿದೆ. ಆಫ್ರಿಕಾದ ಕಾಡುಗಳನ್ನು ರಕ್ಷಿಸುತ್ತದೆ ಮತ್ತು ಸಮರ್ಥನೀಯವಲ್ಲದ ಬೇಟೆಯನ್ನು ಇದು ನಿಗ್ರಹಿಸುವಂಥದ್ದು. ಇನ್ನು ಈ ಕ್ಲಾಸ್ ಯಾರಿಗಾದರೂ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ನನ್ನ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.